ಏನು ಮಗದೇವಿ ಏನ್ರಿ ಪತಿದೇವ ಉಳಿದ 4 ಮಂದಿ ಕೂಚಿನ ಮುಖವನ್ನು ತೋರಿಸುವ ಆಕಾಶವಾಣಿಯರು ಇದೊಂದೇ ಕೂಚಿನ ಹತ್ತಿರ ಕಾಮದಿನ ಆಕಳವನ್ನು ಕೊಟ್ಟು ಕಳುಹಿಸಿದ ಭಗವಂತನು. ಹೌದು ಪತಿದೇವ. ಇದೊಂದೇ ಬಂಗಾರ ತೊಟ್ಟಿಯನ್ನು ಕಟ್ಟಿ ಬೆಳ್ಳಿಯ ಚೇಡೆಯನ್ನು ಹಚ್ಚಿ 5 ಮಂದಿ ಮುತ್ತನ್ನು ಕರೆಸಿ ಜೋಗಳ ಪದ್ಯವನ್ನು ಹಾಡಿ ಶ್ರೀ ರೇಣುಕಾ ಎನ್ನುವುದು ನಾಮಕರಣ ಮಾಡಬೇಕತ್ತೆ. ಏನ್ರಿ ಪತಿದೇವ ತಾವೇನಂಗೆ ಬೆಳ್ಳಿ ಹಗ್ಗವನ್ನು ಹಚ್ಚಿ ಬಂಗಾರ ತೊಟ್ಟಿಲು ಕಟ್ಟಿ ನನ್ನ ಕಣ್ಣನ ನಾಮಕರಣ ಮಾಡ್ತೀನಿ ಪತಿದೇವ. ಆ ಕೂಸನನ್ನು ಕೊಟ್ಟು ಬಿಡಿ ಜೋಪಾನ ಮಾಡಕ್ ಮನೆಯಲ್ಲಿ ಕೂತಿರ್ತೀನಿ ಪತಿದೇವ. ಹಾಗಾದ್ರೆ ತಗೊಂಡು ಬಾ ಮಗದೇವಿ. ನನಗೆ ಹೋಗಿ ಬರಕ್ಕೆ ಆಶೀರ್ವಾದ ಪತಿದೇವ. ಅಮ್ಮ ಏನ್ ಮಾಡ್ತೀರಿ ಮನೇಲಿ? ಹೌದಲ್ಲಮ್ಮ. ಹೌದೇನಮ್ಮ? ಮನಿ ಹೆಂಗ್ ಬನ್ನಿ ಅಮ್ಮ? ಅಯ್ಯ ಹಂಗ ಮನಿ ಕೇಳ್ಕೊಂಡು ಬನ್ನಿ. ಅಯ್ಯ ಇದೇ ಮನೆ ತೋಟ ಕಾರ್ಯಕ್ರಮ ಇದೇ ಮನೆ ಹೋಗಂದ್ರೆ ಅಮ್ಮ ಏನಂತ ಕೇಳಿ ಕೇಳಿ ತಯಾರ ಮನಿ ಏನೈತಿ ಭೋಗದೇ ಮನಿ ಅಂತ ಕೇಳಿ ಅವ್ರು ಹೇಳಿದ್ರಿವ ಹಿಂಗ್ ಹೋಗು ಹಿಂಗ್ ಬಾ ಅಂದ್ರು ಹಂಗ ಹೋಗಂಗಿಲ್ಲ ಹಿಂಗೆ. ಅಮ್ಮ ಹೆಂಗ್ ಹೋಗ್ತಾ ಇದ್ದೆ? ನನಗೆ ಸಂಗಡಿಯಾಗ ಹೋಗ್ಲಕ್ಕ. ಹೌದೇನಮ್ಮ? ಅದಕ್ಕೆ ಎದಕ್ಕೆ ಕರೆದ್ರಿವ? ಏನಮ್ಮ? ಹಾ ರೀ ಬೆಳ್ಳಿ ಹಚ್ಚಿ ಬಂಗಾರ ತೊಟ್ಲು ಕಟ್ಟಿ ಕಂದ ನಾಮಕರಣ ಮಾಡ್ಕೊಡಮ್ಮ. ನಿಮ್ಮನ್ನ ದೊಡ್ಡ ಕಾರ್ಯಕ್ರಮ ಇವತ್ತ ತಾಯಿ ಅದಕ್ಕೆ ನಮ್ಮ ಕರೆದಾಳದ ಹೋಗ್ಕೊತ ಬನ್ನಿ ಇವತ್ತಂಗಿಲ್ಲ. ಹೌದೇನ? ಬೇರೆ ಬಿಡ್ರಿ ನಿಮ್ಮ ಮನ್ಯಾಗ ತೋಟ ಅದನ್ರಿ? ಅಮ್ಮ ತೊಟ್ಲಿ ತರ್ಬೇಕು ನೋಡ. ನಾನೇ ತರಬೇಕು. ಹೌದಮ್ಮ. ಮತ್ತೇನು ಬೆಳ್ಳಿ ಹಗ್ಗ ಅಂದ್ರಿ? ಬೆಳ್ಳಿ ಹಗ್ಗ ಮನ್ಯಾಗ ಅಂದ್ರಿ? ಅಮ್ಮ ನೀ ತರ್ಬೇಕು ನೋಡ. ಐತ್ರಿ ನಮ್ಮ ಮುಟ್ಟೆ ಬೆಳ್ಳಿ ಹಗ್ಗ ಬಿಟ್ಟು ಬಂಗಾರ ಅದು ಹಾಗೈತಿ. ಅಮ್ಮ ನಾ ರಾತ್ರಿ ಅಂದ್ರೆ ಓ ಇರ್ಬೇಕ ಮನ್ಯಾಗ ಇಲ್ಲಿ ಇಲ್ಲ ಇಲ್ಲಿ ನಂದವತ್ತವ ಬಂಗಾರ ತೋಟ್ಲ. ಹೌದಲ್ಲಮ್ಮ. ಬೆಳ್ಳಿ ಸಿಡಿ ಹಗ್ಗ. ಹೌದು ನೋಡಮ್ಮ. ಆ ಬೆಳ್ಳಿ ಸಿಡಿ ಹಗ್ಗ ಹಚ್ಚಿ ಬಂಗಾರ ತೋಟ ನಿಮ್ಮ ಖುಷಿನ ಹಾಕಬೇಕಲ್ಲ. ಹಡ್ದಿರಿ ನಮ್ಗಾಯ ಹಡ್ದಿಲ್ಲ ನಿಮ್ಗಾಯ ಹಡ್ದಿರಿ. ಅಮ್ಮ ಏನಾಯ್ತ? ಅಮ್ಮ ಏನಾಯ್ತ? ಅಮ್ಮ ಏನಾಯ್ತ? ಈ ದೊಡ್ಡ ಕಡಬೇಡ್ರಿ. ಹೌದು ನೋಡಮ್ಮ. ಅಯ್ಯ ನಮ್ಮ ಅಕ್ಕ ನಿಮ್ಮ ಬಾಳ ದಿನ ಅಮ್ಮ ಕರೆಸ್ರಲ್ಲ. ಅಯ್ಯ ಬಾಳ ನೋಡಿ 5 ಮಂದಿ ಬೇಕಲ್ಲ ತರ್ಲ. ಇದು ದೊಡ್ಡ ಕಿರಿಯಾಗ ಸಣ್ಣಕ್ಕಿ ಏನ್ ಅಡಿಯುತ್ತೆ ಕೇನಾಗ? ಮಳಗಲ್ಲ ಹುಟ್ಟಿದ್ರಿಲ್ಲ. ಹೌದೇನಮ್ಮ? ಇವೆಲ್ಲ ಬೇಸ ಹುಟ್ಟಿದ್ವು. ಅದಕ್ಕೆ ಹಂಗ ದೊಡ್ಡ ಕತ್ತಂಗಿ ಅದ್ ತಂದಾವ ನೋಡು. ಬರ್ರಿ ಹೋಗ್ರಿ ಇಬ್ರು ಮತ್ತೆ